ಸೀರಿಯಸ್ಲಿ ಶಾನ್ವಿ, ಐ ಮೀನ್ ಇದೆಲ್ಲ ನಿಜನಾ? ಐ ಮೀನ್ ಜಸ್ಟ್ ಪಿಂಚ್ ಮೀ, ಪಿಂಚ್ ಮೀ. ಎಸ್, ಐ ಮೀನ್ ಐ ಜಸ್ಟ್ ಕಾಂಟ್ ಬಿಲೀವ್ ದಿಸ್. ಅಲ್ಲ, ದುರ್ಗಾ ಎಂತ ಐಡಿಯಾ ಕೊಡ್ಲು ಶಾನ್ವಿ. ಇದು ನಮ್ಮ ತಲೆಗೆ ಯಾರಿಗೂ ಬರಲೇ ಇಲ್ಲ ಯಪ್ಪ. ಅಲ್ಲ, ದುರ್ಗಂಗೆ ಅಂತ ಐಡಿಯಾ ಹೆಂಗೆ ಬಂತು? ಗಾಡ್ ನೋಸ್, ಐ ಮೀನ್ ಜಸ್ಟ್ ಬ್ರಿಲಿಯಂಟ್. ಅಮ್ಮಂಗೆ ಬಿಸಿಬೇಳೆ ಬಾತ್ ಇಷ್ಟ ಅಂತ ಅದೇ ಥರ ಟ್ರೈ ಮಾಡಿದಕ್ಕೆ ಅಲ್ವಾ ಅಮ್ಮ ನನ್ನ ಬೆನ್ಸ್ ಅವರಿದ್ದು. ಐ ಮೀನ್ ದುರ್ಗಾ ಈಸ್ ಸ್ಮಾರ್ಟ್, ವೆರಿ ಸ್ಮಾರ್ಟ್, ಸಖತ್ ಕೇರಿಂಗ್. ಅಂದರೆ ಅವಳ ಪ್ರೆಸೆನ್ಸ್ ಆಫ್ ಮೈಂಡ್ ಇದೆಯಲ್ಲ, ಜಸ್ಟ್ ಆಸಮ್, ಅಮೇಝಿಂಗ್. ಹಲೋ, ಯಾಕೆ ಇವರು ನನ್ನ ಹಂಗೆ ನೋಡ್ತಾ ಇದ್ದೀರಾ? ನಾನೇನಾದರೂ ತಪ್ಪು ಹೇಳಿದ್ನಾ? ತಪ್ಪು ಅಂತ ಯಾರು ಹೇಳಿದ್ದು ಬ್ರೋ? ಆದ್ರೆ ನಮ್ಮ ಮುಂದೆ ದುರ್ಗಾ ಅದ್ಕೆನ ಇಷ್ಟೊಂದು ಹೊಗಳ್ತಾ ಇದೆಯಲ್ಲ, ಇದೇ ಎಕ್ಸೈಟ್ಮೆಂಟ್ನ ದುರ್ಗಾ ಅದ್ಕೆ ಮುಂದೆ ತೋರಿಸಿದ್ಯಾ ನೀನು? ಅವ್ರ ಮುಂದೆ ನಿಂತ್ಕೊಂಡು ಅವ್ರ ಕಣ್ಣಲ್ಲಿ ಕಣ್ಣಿಟ್ಟು ಮುಖ ನೋಡಿ ಯಾವತ್ತಾದ್ರೂ ಅಪ್ರಿಷಿಯೇಟ್ ಮಾಡಿದ್ಯಾ? ಅಲ್ಲ ಅಪ್ಪ, ಬೇರೆಯವ್ರು ಯಾರಾದರೂ ನಮ್ಗೆ ಹೆಲ್ಪ್ ಮಾಡಿದ್ರೆ ಥ್ಯಾಂಕ್ಸ್ ಹೇಳಬೇಕು ಅಂತ ಇಷ್ಟು ಚಿಕ್ಕವಳಾಗಿರೋ ನನಗೆ ಅರ್ಥಾಗುತ್ತೆ. ಅದ್ರಲ್ಲಿ ನೀನೇನಪ್ಪ, ದುರ್ಗಾ ನಿನ್ನ ಅಪ್ಪ ಅಮ್ಮನ್ನ ಹತ್ರ ಮಾಡಿದ್ದಕ್ಕೆ ಅವ್ರಿಗೊಂದು ಥ್ಯಾಂಕ್ಸ್ ಹೇಳಿಲ್ವಲ್ಲ? ಇದು ಬ್ಯಾಡ್ ಮ್ಯಾನರ್ಸ್ ಪಾಪ. ಹಲೋ ಪ್ರೀತಾ, ಶಾನ್ವಿ, ಏನು ನನ್ನ ಅಂಡರ್ ಎಸ್ಟಿಮೇಟ್ ಮಾಡ್ತಾ ಇದ್ದೀರಾ? ನನಗೆ ಥ್ಯಾಂಕ್ಸ್ ಹೇಳೋಕ್ಕೆ ಗೊತ್ತಿಲ್ವಾ? ಆ್ಯಕ್ಚುಲಿ ನಾನು ಥ್ಯಾಂಕ್ಸ್ ಹೇಳಬೇಕು ಅಂತಾನೆ ಇದ್ದೆ, ಹೇಳಿಲ್ಲ ಅಷ್ಟೇ. ಮುಂದೆ ಹೇಳ್ತೀನಿ. ಏನು ಹೇಳಲ್ಲ ಅಂತನಾ? ನಂಬಿಕೆ ಅಲ್ವ ನಿಮಗೆ? ಸರಿ, ಇವಾಗಲೇ ದುರ್ಗಂಗೆ ಹೋಗಿ ಥ್ಯಾಂಕ್ಸ್ ಹೇಳ್ತೀನಿ. ಜಸ್ಟ್ ವೇಟ್ ಆ್ಯಂಡ್ ವಾಚ್. ಓ ಅಣ್ಣ, ಕೂತ್ಕೋ, ಅವಸರ ಬೇಡ. ಏನೂ ಗೊತ್ತಿಲ್ಲ ಬ್ರೋ. ಆಫೀಸಲ್ಲಿ ಕಲೀಗ್ಗೋ ಕ್ಲೈಂಟ್ಗೋ ಫಾರ್ಮಲ್ ಆಗಿ ಥ್ಯಾಂಕ್ಸ್ ಹೇಳ್ದಂಗಲ್ಲ. ಪಾಪ ದುರ್ಗಾ ಅದಕ್ಕೆ ಈ ಮನೆಗೋಸ್ಕರ ಎಷ್ಟು ಕೆಲಸ ಮಾಡಿದ್ದಾರೆ. ಅವ್ರಿಗೆ ಒಂದು ಸ್ಪೆಷಲ್ ಗಿಫ್ಟ್ ಕೊಟ್ಟು ಪ್ರೀತಿಯಿಂದ ಥ್ಯಾಂಕ್ಸ್ ಹೇಳಬೇಕು, ಗೊತ್ತಾ? ಹೌದಾ? ನನಗೆ ಗೊತ್ತೇ ಇರಲಿಲ್ಲ. ಹೇಯ್, ಹುಡುಗಿರನ್ನ ಹೆಂಗೆ ಇಂಪ್ರೆಸ್ ಮಾಡಬೇಕು, ಯಾರಿಗೆ ಎಷ್ಟು ಪ್ರೀತಿಯಿಂದ ಥ್ಯಾಂಕ್ಸ್ ಹೇಳಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ಐ ನೋ ಹೌ ಟು ಹ್ಯಾಂಡಲ್ ದಿಸ್. ನಾನು ಇವಾಗಲೇ ದುರ್ಗಂಗೆ ಸ್ಪೆಷಲ್ ಗಿಫ್ಟ್ ತೊಗೊಂಬಂದಾಗಿದೆ. ಯಾ, ಇವಾಗ ನೋಡಿ ದುರ್ಗಂಗೆ ಹೇಗೆ ಸರ್ಪ್ರೈಸ್ ಮಾಡ್ತೀನಿ ಅಂತ. ಅದು ನಾನು ಬಾಸು, ಯಾಕಷ್ಟೊಂದು ಗಾಬರಿ ಆಗಿದ್ದೀರಾ? ಅದು ಇವತ್ತು ಅಮ್ಮನ ವಿಷಯದಲ್ಲಿ ನನಗೆ ತುಂಬ ಹೆಲ್ಪ್ ಮಾಡಿದೆ. ಥ್ಯಾಂಕ್ ಯು ಸೋ ಮಚ್. ಅದಕ್ಕೆ ನಾನು ನಿನಗೆ ಒಂದು ಗಿಫ್ಟ್ ಕೊಡಬೇಕಿತ್ತು. ಗಿಫ್ಟಾ? ಏನು? ಅಯ್ಯಯ್ಯೋ ಬಾಸು, ಇದೇನಿದು? ಗಿಫ್ಟ್ ಸಕ್ಕತ್ತಾಗಿದೆ ಬಿಡಿ. ಅಯ್ಯೋ, ಅದು ರೋಸು. ಐ ಆಮ್ ಸಾರಿ ದುರ್ಗಾ, ಅದು ನಾನು ರೋಸೇ ತೊಗೊಂಬಂದಿದ್ದೆ, ಅದು ಎಲ್ಲಿ ಕಟ್ಟಾಗಿ. ಬಾಸು, ಪರವಾಗಿಲ್ಲ ಬಿಡಿ, ನನಗೆ ಈ ಗಿಫ್ಟ್ ಇಷ್ಟ ಆಯಿತು.
ಬಾಸು ಗಿಫ್ಟ್ ಇಷ್ಟ ಆಯ್ತಂತೆ, ಸೂಪರ್. ಓ, ನನಗೆ ಇಂಪಾರ್ಟೆಂಟ್ ಮೀಟಿಂಗ್ ಇದೆ ದುರ್ಗಾ, ಬರ್ತೀನಿ. ಸೂಪರ್ ಗಿಫ್ಟ್. ಪ್ರೀತಿ ಅನ್ನೋದು ಬರೀ ಕುರುಡು ಮಾತ್ರ ಅಲ್ಲ, ಮೂಗನೂ ಹೌದು, ದೊಡ್ಡ ಶಿಖಾಮಣಿನೂ ಹೌದು. ಹಾಗೆ ಇವಳ ಥರ ಬರೀ ಕಡ್ಡಿ ಕೊಟ್ಟಿದ್ದಕ್ಕೆ ಸಂಭ್ರಮ ಪಡೋ ವಿಚಿತ್ರನೂ ಹೌದು. ಪ್ಲೀಸ್ ಅಮ್ಮ, ಅವ್ರ ಮಾತಿಗೆಲ್ಲ ಯಾಕಮ್ಮ ತಲೆ ಕೆಡಿಸ್ಕೋತೀರಾ? ಅವ್ರು ಹೇಳಿದ್ರಲ್ಲಿ ಯಾವ ಸತ್ಯನೂ ಇಲ್ಲ. ಇಲ್ಲ ಬಶರು, ಸತ್ಯನ ನಾವೆಲ್ಲರೂ ಆಕ್ಸೆಪ್ಟ್ ಮಾಡ್ಕೊಳ್ಳೇಬೇಕು. ನಾನು ನಿಮ್ಗಳಿಗೆ ಸಾಕು ತಾಯಿ. ನಿಮ್ಮ ಹೆತ್ತ ತಾಯಿ ದಾಕ್ಷಾಯಿಣಿ ಮನೆಗೆ ಬಂದಮೇಲೆ ನನ್ನ ಅಸ್ತಿತ್ವಕ್ಕೆ ಬೆಲೆನೇ ಇಲ್ಲ ಅಪ್ಪ. ಅಮ್ಮ ಪ್ಲೀಸ್ ಹಾಗೆಲ್ಲ ಮಾತಾಡಬೇಡಿ ಅಮ್ಮ. ನೋಡಿ, ನಾನು ಊಸ್ತಿರೋವರೆಗೂ ನೀವೇ ನನ್ನಮ್ಮ. ನಿಮ್ಮ ಸಹ ನಾನು ಯಾವತ್ತೂ ಬಿಟ್ಕೊಡಲ್ಲ ಅಮ್ಮ, ಪ್ರಾಮಿಸ್. ಹೌದು ಅಮ್ಮ, ನಮಗೆ ನೀವೇ ಸರ್ವಸ್ವ. ಯಾರು ಏನೇ ಹೇಳಿದ್ರು ನನಗೆ ನೀವೇ ಅಮ್ಮ. ಅಕ್ಕ, ಬಾಸ್ ಎಷ್ಟು ಅದೃಷ್ಟವಂತರಲ್ವಾ? ತನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸೋ ಇಬ್ಬಿಬ್ರು ತಾಯಂದ್ರು ಅವ್ರಿಗೆ ಸಿಕ್ಕಿದ್ದಾರೆ. ಪುಣ್ಯ ಮಾಡಿರ್ಬೇಕಕ್ಕ ಈ ಥರ ಪ್ರೀತಿ ಸಿಗಕ್ಕೆ. ಈ ಮಾಳ್ವಿಕ ಕಣ್ಣೀರಿನ ನಾಟಕ ಆಡಿ ಅಣ್ಣ ತಂಗಿ ಇಬ್ರು ಯಾಮಾರಿಸಿ ತನ್ನ ಬುಟ್ಟಿಗೆ ಹಾಕೊಂಡ್ಬಿಟ್ಲು. ಇವಳು ಅಸಲಿ ಸತ್ಯ ಗೊತ್ತಾಗೋವರೆಗೂ ಈ ಮಾಯಾವಿ ಇವರಿಬ್ರನ್ನ ಹೀಗೆ ಕಂಟ್ರೋಲ್ ಮಾಡ್ತಾನೆ ಇರ್ತಾಳೆ. ಯಾಕಕ್ಕ ಇಷ್ಟೊಂದು ಕೋಪದಲ್ಲಿದ್ಯಾ? ಅದು ದುರ್ಗಾ, ನನಗೆ ದಮ್ಮು ಎಲ್ಲರ ಮುಂದೆ ಆ ರೀತಿ ನಡ್ಕೊಂಡಿದ್ದಕ್ಕೆ ನನಗೆ ತುಂಬ ಕೋಪ ಬರ್ತಿದೆ. ಅದು ಅಲ್ಲದೆ ಇಷ್ಟು ಒಳ್ಳೆ ಅತ್ತೆಗೆ ಯಾರಾದರೂ ಹಾಗೆ ಬೈತಾರಾ? ಅದಕ್ಕೆ ತುಂಬ ಕೋಪ ಬರ್ತಿದೆ. ಹೌದು ಅಕ್ಕ, ದಮಯಂತಿ ಮೇಡಮ್ ಮಾಡಿದ್ದಿವತ್ತು ತುಂಬಾ ದೊಡ್ಡ ತಪ್ಪು.